ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನ್ನ ಕನ್ನಡ ಬ್ಲಾಗ್ಸ್. ಸೊ ಆಲ್ರೆಡಿ ಒಂದು 4-5 ಡೇಸ್ ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೀಕೆಂಡ್ ಅಮ್ಮ ಮನೇಲಿದ್ದೀನಿ. ಸೊ ನಂಗೆ ಹುಷಾರಿರಲಿಲ್ಲ ಗೈಸ್. ಒಂದು 4-5 ಡೇಸಿಂದ ಜ್ವರ, ಸಿಕ್ಕಾಪಟ್ಟೆ ಫೀವರ್ ಇತ್ತು. ಇವಾಗ ಕಡಿಮೆ ಆಗಿದೆ. ಇವತ್ತು ಫುಲ್ ಒಂಚೂರು ಕಡಿಮೆ ಆಗಿದೆ, ನಾರ್ಮಲ್ ಆಗಿದ್ದಾಳೆ. ಬಿಟ್ಟು ಬರ್ತಾಯಿತ್ತು. ಡಾಕ್ಟ್ರಿಗೆಲ್ಲ ತೋರಿಸ್ಕೊಂಡು ವ್ಲಾಗೇ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಕಂಟೆಂಟ್ ವಿಡಿಯೋಗಳೆಲ್ಲ ತುಂಬ ಇತ್ತು. ನಿನ್ನೆ ನಮ್ಮ ತಮ್ಮನ ಮನೆಗೆ ಊಟಕ್ಕೆಲ್ಲ ಹೋಗಿದ್ವಿ. ಸೊ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಹುಷಾರಿಲ್ಲ ಅಂದ್ಬಿಟ್ಟು ನನಗೂ ಎನರ್ಜಿ ಇರಲಿಲ್ಲ ಮಾಡೋದಕ್ಕೆ. ಸೊ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹೆಂಗೋಗುತ್ತೋ ಗೊತ್ತಿಲ್ಲ, ನೋಡೋಣ ಬನ್ನಿ. ನಮ್ಮ ಮನೆಗೆ ಬರ್ತಾಯಿದ್ದಾರೆ. ಅಲ್ಲವರೇ ಗೈಸ್ ಮರೇಲಿ ಬಾಯ್ದು ತೋರಿಸ್ತೀನಿ ಬಾಯ್ಲಿ ಹೆಂಗಿದ್ದೆ ಅಂತ. ಆಯ್ತು, ಪಾಸ್ ಮಾಡ್ತೀನಿ ಬಾ. ಪಾಸ್ ಮಾಡಿದ್ದೀನಿ ಬಾ. ಬಾಬನಷ್ಟು ಪಾಸ್ ಮಾಡಿದ್ದೀನಿ. ಈ ಹುಡುಗಿಗೆ ಏನೇನು ಮಾಡಿರೋದು ಗೊತ್ತಾ ಗೈಸ್? ಈ ದೃಷ್ಟಿ ಮಾಡ್ಕೊಂಡು ಎಲ್ಲೋ ಹೋಗಿ ಕುಣ್ಕೊಂಡು ಚೆನ್ನಾಗಿ ಬಂದು ಅವತ್ತಿನ ನೈಟ್ ನನಗೊಂದು ಕಾಟ ಕೊಟ್ಲು. ಅಂದ್ರೆ ಇನ್ನು ಯಾಕೆ ಹೇಳ್ತೀರ, ಅದು ಬೆಳಗ್ಗೆ ಜ್ವರ. ಬಾಯ್ಲಿ ಜಾನು ಫಂಕ್ಷನ್ಗೆ ಹೋಗಿದ್ಲು, ಯಾವುದೋ ಒಂದು ಬರ್ಡೇ ಪಾರ್ಟಿಗೆ. ಅಲ್ಲಿ ಚೆನ್ನಾಗಿ ಕುಣ್ದುಬಿಟ್ಟು ಬಂದ್ಲಂತೆ. ಅವತ್ತು ನೈಟೇ ಫುಲ್ಲು ಜ್ವರ ಅಂದರೆ ಜ್ವರದ ಜೊತೆಗೆ ಏನು ಒಳೋದು ನೈಟು ನಿದ್ದೆಗಣ್ಣಲ್ಲೇ. ಅದು ನಿದ್ದೆಗಣ್ಣಲ್ಲಿ ಏನು ಹೇಳ್ತಾಳು ಗೊತ್ತಾ? ಅಮ್ಮ ನನ್ನ ದುಬೈ ಕಳಿಸ್ಬಿಡಮ್ಮ. ನಿದ್ದೆಗಣ್ಣಲ್ಲಿ ದುಬೈ ಓಡಂಗೆ. ಮತ್ತೆ ಬಾಯಲ್ಲಿ ಸೀರೆ ತಗೊಂಡು ಗೌರಮ್ಮಂದು ಯಾರು ಹೇಳ್ಕೊಟ್ರು ದುಬೈ ಅಂತ ಕೊಯ್ಸದ್ ಹೆಂಗೆ ಹೇಳಿದ್ಲು ಏನು ಅಂತ ಗೊತ್ತಿಲ್ಲ. ಅಮ್ಮ ದುಬೈ ಕಳಿಸ್ಬಿಡಮ್ಮ ನನ್ನಂತ ನಿದ್ದೆಗಣ್ಣಲ್ಲಿ ಹೇಳ್ತಾಳು. ಅದು ಹೊತ್ಕೊಂಡು ಅಮ್ಮ ದುಬೈ ಕಳಿಸ್ಬಿಡು ನನ್ನ. ಮಮ್ಮಿ ಏನಂತೀಯ? ನಿನ್ನ ಮೊಮ್ಮಗಳು ದುಬೈ ಕಳಿಸ್ಬಿಡು ನನ್ನಂತ ಕೇಳ್ತಾವಳೆ. ಕಳಿಸ್ಬಿಡು ಹೋಗ್ಲಿ ಅಂತೆ. ಇರೋಳೊಬ್ಬ ಕಳಿಸ್ಬೇಡ ಅನ್ನೋನು. ಕರ್ಕೊಂಡೋಗ್ಬಿಟ್ಟು ಬಾ ಇಂಟರ್ನ್ಯಾಷನಲ್ ಟ್ರಿಪ್ ದುಬೈಗೇನೆ. ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕಂತ ಆಸೆ ಐತೆ. ನೋಡ ಫಸ್ಟ್ ದುಬೈಗೆ ಕರ್ಕೊಂಡೋಗಿ ಆರನ್ ಬಕೆಟ್ ಲಿಸ್ಟು. ನನ್ನ ಬಕೆಟ್ ಲಿಸ್ಟು ಗೈಸ್. ಇವಾಗ ಬಾಯ್. ಬಾಯ್. ಅಳಿಸ್ಬೇಡ ಅಂತೆ. ಅವಳು ಅಂತ ಅಳ್ಸಕ್ಕೆ ಹೋಯ್ತಾರ. ಅಬ್ಬಬ್ಬಬ್ಬಬ್ಬ, ನೀವಿಬ್ರು ಇದ್ದೀರಲ್ಲ, ನೀವಿಬ್ರು. ಆತಂಗು ಮೊಮ್ಮಗಳಿಗೂ ಈ ಕಡೆ ಬಾ, ಬೆಳ್ತೀಯ ಆ ಕಡೆ ಹೋಗ್ಬೇಡ. ಈ ಕಡೆ ಬಾ. ವೈಟ್ ಬಾಯ್. ಏನದು ತೆಗಿ. ಏನಿಲ್ಲ. ಕೈ ತೊಳ್ಕೊಳ್ಳಿ ಹಂಗೆ ಬಟ್ಟೆಗೆ ಇರ್ಸ್ಕೊಳ್ಳಿ. ಗೈಸ್ ಹೊರಟ್ವಿ ಮನೆಗೆ. ನಮ್ಮಮ್ಮ ಇವತ್ತು ನೈಟು ಕುಕ್ಕೆಗೆ ಬಸ್ ಹತ್ತುತ್ತವ್ರೆ, ಗೌರ್ಮೆಂಟ್ ಬಸ್ಸು. ಎಲ್ಲರದ್ದು ಫ್ರೀ ಆದರೆ ನಮ್ಮಮ್ಮನ ಮಾತ್ರ ಚಾರ್ಜು. ಲಾಸ್ಟ್ ಮೂಮೆಂಟಲ್ಲಿ ಬುಕ್ ಮಾಡ್ಕೊಂಡಿರೋದು, ಅದಕ್ಕೆ ಚಾರ್ಜು. ಮುಂಚೆ ಬುಕ್ ಮಾಡ್ಕೊಂಡಿದ್ರೆ ಫ್ರೀ ಇರೋದು. ಸೊ ಹೋಗ್ತಾಯಿ. ಏನು ಮಮ್ಮಿ, ದೇವ್ರ ದರ್ಶನ ಮಾಡ್ಕೊಂಬನ್ನಿ ಚೆನ್ನಾಗಿ. ಓಕೆ ಗೈಸ್, ಸಿಗೋಣ. ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಹಂಗೆ ಆನ್ ದ ವೇ ಎತ್ಕೋತಾರೆ. ಯಾರು ಅಂತ ಅಲ್ಲೇ ತೋರಿಸ್ತೀನಿ, ನೋಡ್ತಾ ಇದ್ದೀನಿ. ಯಾರು? ರೇಷ್ಮಾ ಅಂತೆ. ಯಾರು? ಮನೇಲಿದ್ದೆ ಬಂದೆ. ಯಾರು ಬಂದೆ? ಅತ್ತೆ ಅನ್ಬೇಕು. ಯಾರು? ಇದು ಅನ್ಬಾರ್ದು, ಅತ್ತೆ ಅನ್ಬೇಕು. ಸೊ ಈಗ ರೇಷ್ಮಾ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಬರ್ತಾ ಇದ್ದೀನಿ ಇವಾಗ. ಅನ್ನ ಏನ್ ಮಾಡ್ಕೊಡ್ತೀಯ? ಅವ್ರಿಗೆ ಬೇಸತ್ತೋಗಿದೆ, ನಮ್ಗೆ ಬೇಸತ್ತೋಗಿದೆ ಅವ್ರ ಮನೆದು ತಿಂದು. ಇವತ್ತು ಬೇಡ ಅಲ್ವಾ ಮಗನೆ? ಇವತ್ತು ಬೇಡ, ನಾಳೆ ಸಾಯಂಕಾಲ ಒಂದು ರೋಲ್ ತಿನ್ನೋದು ಚೆನ್ನಾಗಿರೋದು. ಓಕೆ ನಾನು ಅತ್ತೆ ತಿಂತೀವಿ, ನಿನ್ಗಿಲ್ಲ. ನಾನು ಅತ್ತೆ ಅಷ್ಟೇ ತಿನ್ನೋದು. ನೀನು ತಿನ್ನಲ್ವಲ್ಲ? ರೇಷ್ಮೆ ಏನು ಫುಲ್ ಈಗ ತಾನೇ ಬಸ್ಟ್ ಮನೆಯಿಂದ ಎದ್ದು ಬಂದಿರತ್ತಾರೆ, ಘಮ ಅಂತ ಸ್ಮೆಲ್ ಬತ್ತೈತೆ. ನಮ್ಮ ಬಾಸ್ ಉಸ್ನಾಗ
ಮನೆಯಲ್ಲೇನೆ ಒಂದು ಡ್ರೈ ಮಾಡ್ಕೊಡ್ತೀನಿ. ಸುಮ್ಮನೆ ಬಾ, ಸುಮ್ಮನೆ ಟಪ ಬಾಕ್ಸ್ಗೆ ಎಷ್ಟು ಕಾಸ್ಟ್ಲಿ ಇರ್ತದೆ ಗೊತ್ತಾದ್ರು. ಇದಾ ಮುಂದೆ ಇರೋದಾ? ಟ್ರೈ ಮಾಡೋಣ. ಟ್ರೈ ಮಾಡೋಣ ಇದನ್ನ. ಕೆಳಗಡೆ ಇದೆ. ಹೋದ್ರು ಈಗ ತಾನೇ ಟೆಂಪಲ್ಗೆ ಬಸ್ ಹತ್ಕೊಂಡು ಹೋಗ್ತಾರೆ. ಇಲ್ಲಿ ಏರೋಳಿಗೆಲ್ಲ ಜಾಯ್ನ್ ಆಗ್ತಾರೆ ಅವ್ರ ಸಿಸ್ಟರ್ಸು, ಅಂದರೆ ನಮ್ಮ ಅವ್ರ ಅತ್ತಿಗೆದಿರು ಎಲ್ಲ ಜಾಯ್ನ್ ಆಗ್ತಾರೆ. ಎಲ್ಲರೂ ಒಟ್ಟಿಗೆ ಹೋಗ್ತಾರದು. ಇವಾಗ ನಾನು ರೇಷ್ಮಾ ಸ್ವೀಟ್ ತೊಗೊಂಡಿದ್ವಲ್ಲ ಅದನ್ನು ಟ್ರೈ ಮಾಡ್ತಿದ್ವಿ. ಇದು ಕಾಜು ಬರ್ಫಿನೇ, ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಈ ಥರ ಇದೆ. ಟ್ರೈ ಮಾಡ್ತೀವಿ. ರೇಷ್ಮಾ ಆ್ಯಕ್ಚುಲಿ ಸ್ವೀಟ್ ತಿನ್ನಲ್ಲ ಅಂಥದ್ರಲ್ಲಿ ಟ್ರೈ ಮಾಡ್ಸೋಣ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ನಾನು ಸ್ವೀಟ್ ಕಟ್ ಮಾಡ್ತಿದ್ದೀನಿ ಗೈಸ್ ಮಂಡೆಯಿಂದ. ನೋಡೋಣ, 3 ತಿಂಗಳು ತಿನ್ನೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೇಮ್ ಕೆಳಗಡೆ ಫುಲ್ ಕಾಜು ಬರ್ಫಿ, ಇಲ್ಲಿ ಡ್ರೈ ಫ್ರೂಟ್ಸ್ ಅಷ್ಟು. ಅದು ಫುಲ್ ರೋ ಏನೈತೆ ಅದೆಲ್ಲ ಕಾಜು ಬರ್ಫಿನೇ, ಬಟ್ ಅದನ್ನೇ ಡಿಫ್ರೆಂಟ್ ಶೇಪ್ ಅಲ್ಲಿ ಮಾಡಿದ್ದಾರೆ. ಟ್ರೈ ಮಾಡಿ, ನೀವೇ ತಿನ್ಕೊಳ್ಳಿ ಫುಲ್ಲು. ಯಾಕೆ ಸ್ವೀಟ್ ಆಗೋಯ್ತಾ? ಬೇಡ, ಇಡ್ಲಿ ಏನೋ ಹೇಳಿದ್ರೆ ತುಂಡಿನ ತಿನ್ಕೊಂಬಿಡು. ಅಮ್ಮಂಗೆ ಸ್ವಲ್ಪ ಕೊಡ್ಬೇಕಿತ್ತು. ಅಣ್ಣ ತಿಂತಾರೆ ಅನ್ಸುತ್ತೆ, ಮಾಡ್ಲಾ? ಸ್ವಲ್ಪ ಮಾಡೋದು. ಸೇಮ್ ಕಾಜು ಬರ್ಫಿನೇ. ಮೇಲ್ಗಡೆ ಡ್ರೈ ಫ್ರೂಟ್ಸ್ ಮೇಲೆ ಏನೋ ಹಾಕಿದ್ದಾರೆ. ಹನಿ ಎಲ್ಲದು ಒಂಥರ ಏನೋ ರೋಸ್ ಫ್ಲೇವರ್ ಇದೆ. ಏನೋ ಮಿಕ್ಸ್ ಸಮಥಿಂಗ್. ಗುಲ್ಕನ್ ಥರ. ಓಕೆ ಗೈಸ್, ಅಷ್ಟೇ. ಇವತ್ತು ನಾಳೆ ಏನಾದರೂ ಸ್ವೀಟ್ ತಿನ್ನೋದೇನಾದರೂ ಅನಿವಾರ್ಯ ಇದ್ದರೆ ನಾಳೆ ಒಂದೇ ದಿನ ಲಾಸ್ಟು. ಅಷ್ಟೇ, ನಾಳೆ ಟೆಂಪಲ್ಗೆ ಹೋಗ್ಬೇಕಲ್ಲ, ಅಲ್ಲೇನಾದರೂ ಇದ್ದರೆ ಸ್ವೀಟ್ ಲಾಸ್ಟ್. ಸಂಡೇನೆ, ಮಂಡೆಯಿಂದ ಫುಲ್ ಕಟ್ನಿಟ್ಟಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಮಗಳು ನನ್ನೇ ಅಜ್ಜಿಗೆ ಮಾಡೋದು ಸಣ್ಣ ಆಗಮ್ಮ ಅಂತ ಅಂದ್ಬಿಟ್ಲು. ಆ ಹುಡುಗಿ ಅಷ್ಟು ಚಿಕ್ಕ ಹುಡುಗಿ ಗೊತ್ತಾಯ್ತೈತೆ ಅಂದ್ಬಿಟ್ಟು ಸಣ್ಣ ಆಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಏನು ಗೊತ್ತಾಯ್ತೈತೆ ಅಂದ್ಬಿಟ್ಟು. ಅಲ್ಲ, ಇದಕ್ಕಿದಂಗೆ ಅವನೇ ಅಮ್ಮ ಸಣ್ಣ ಆಗಮ್ಮ ನೀನು ದಪ್ಪ ಇದೆಯಾ ಅಂತ ಅಂತೇಳಲ್ಲ. ಹೆಂಗೆ ಗೊತ್ತಾಯ್ತು? ಅದೆಲ್ಲ ಹೇಗೆ ಗೊತ್ತಾಯ್ತು? ಅವಳಿಗೆ ಎಲ್ಲ ಗೊತ್ತಾಗ್ತೈತೆ, ಹೆಂಗಂತ ಗೊತ್ತಾಗ್ತಿಲ್ಲ. ಎಲ್ಲ ಐಡೆಂಟಿಫೈ ಮಾಡ್ತಾಳೆ, ಎಲ್ಲ ಮಾತಾಡ್ತಾಳೆ. ಸೊ ಅದಕ್ಕೆ ಫುಲ್ ಸ್ಟ್ರಿಕ್ಟಾಗಿ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಡಯಟ್ ಅದು ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ. ಅದು ಏನಾದರೂ ಸಿಕ್ಕಿದ್ರೆ ಅಕಸ್ಮಾತ್ ನಾನು ಜಿಮ್ಮಿಗೆ ಜಾಯ್ನ್ ಆಗೋಣ ಅಂದ್ಕೊಂಡಿದ್ದೀನಿ. ಅವ್ರು ಪ್ರಾಪರ್ ಡಯಟ್ ಕೊಟ್ಟರೆ ಒಂದು ಸ್ವಲ್ಪ ಅದನ್ನು ಇದು ಮಾಡ್ತೀನಿ. ಶುಗರ್ ಅಂತೂ ಫುಲ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಶುಗರಿಂದ ಅಟ್ಲೀಸ್ಟು ಒಂದು 2 kg ನಾನು ಇಷ್ಟು ವೆಯ್ಟ್ ಗೇನ್ ಆಗಿದ್ದೀನಿ ಅಂದರೆ ಕಾರಣ ಶುಗರೇನೆ. ನಾವು ಹುಟ್ಟಿದ್ಮೇಲೆ ಇರುವಾರ ಶುಗರ್ ಅದೆಷ್ಟು ತಿಂದುಬಿಟ್ಟಿದ್ದೀನೋ ಲೆಕ್ಕಕ್ಕೆ ಇಲ್ಲ. ನಾನಂತೂ 6ನೇ ಹುಟ್ಟಕ್ಕಿಂತ ಮುಂಚೆ ಪ್ರೆಗ್ನೆನ್ಸಿಲೂ ಒಂಚೂರು ಸ್ವೀಟ್ ತಿಂತಿರ್ಲಿಲ್ಲ ನಾನು. ಡಾಕ್ಟ್ರ್ ಹೇಳಿ ಏನೋ ಮಗು ಮೂಮೆಂಟ್ ಆಯ್ತಿಲ್ಲ, ಒಂಚೂರು ಚಾಕ್ಲೇಟ್ ತಿನ್ಕೊಂಬನ್ನಿ ಅಂದಾಗ ತಿಂತಿದ್ದೆ ಅಷ್ಟೇ. ಅಷ್ಟು ಹೇಟ್ ಶುಗರ್ ನಾನು. ಆಮೇಲೆ ಇಷ್ಟ ಆಗೋಕೆ ಸ್ಟಾರ್ಟ್ ಆಯ್ತಾ? ನಾನು ಹುಟ್ಟಿದ್ಮೇಲೆ ಅದೇನೋ ಗೊತ್ತಿಲ್ಲ, ಹೆಣ್ಮಕ್ಳು ಪ್ರೆಗ್ನೆನ್ಸಿಲಿ ಇದ್ದಾಗ ಕ್ರೇವಿಂಗ್ಸ್ ಆಗುತ್ತೆ ಅಂತಾರೆ. ನಂಗೆ ಅವಳು ಹುಟ್ಟಿದ್ಮೇಲೆ ಕ್ರೇವಿಂಗ್ ಸ್ಟಾರ್ಟ್ ಆಯಿತು. 3ನೇ ತಿಂಗಳಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಹುಟ್ಟು 3 months ಆದಮೇಲೆ ಏನದು ಆಯುಧ ಪೂಜೆ ಬರುತ್ತಲ್ಲ, ಅವ್ರು ಕೊಟ್ಟೆ ಒಂದು ಸ್ವೀಟು ಬಿಟ್ಟಿಲ್ಲ. ಬಾಕ್ಸ್ ಕಟ್ಲೆ ಸ್ವೀಟ್ ತಿಂದಿದ್ದೀನಿ ನಾನಂತೂ. ಅಷ್ಟು ಕ್ರೇವಿಂಗ್ ಆಗೋದು, ಅದು ಏನಂತ ಗೊತ್ತಿಲ್ಲ ನನಗೆ. ಅಷ್ಟು ಕೆಟ್ಟು ಕ್ರೇವಿಂಗ್ ಸ್ವೀಟು. ನನ್ನ ಲೈಫಲ್ಲೇ ನಾನು ಅಷ್ಟು ಒಬ್ಬಟ್ಟು ತಿಂತಿರ್ಲಿಲ್ಲ ಅಂತೇಳಿ ಒಬ್ಬಟ್ಟು ತಿನ್ನೋದು ಸ್ಟಾರ್ಟ್ ಮಾಡಿಕೊಂಡೆ. ಏನೋ ಆಗೋಯ್ತು. ಅದಕ್ಕೆ ಫುಲ್ಲು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ಬೇಕು ಮಂಡೆಯಿಂದ. ಓಕೆ, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಇವತ್ತು ಬೆಳಗ್ಗೆಗೆ ಕಂಟಿನ್ಯೂ ಮಾಡೋಣ. ಗುಡ್ ಮಾರ್ನಿಂಗ್ ಗೈಸ್. ಸೊ ವ್ಲಾಗ್ನ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಕಾರಲ್ಲಿ ರೆಡಿ ಆಗಿ ಕೂತಿದ್ದೀವಿ ಟೆಂಪಲ್ಗೆ ಹೋಗೋಣ ಅಂತ. ಸಿನಿಮಾ ಎಸ್, ಲೆಟ್ಸ್ ಗೋ. ಕ್ಲಿಪ್ ಹೇಗಿದೆ? ಕ್ಲಿಬ್ಬು ಹೊರಟು ಗೈಸ್. ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತುಂಬ ದಿನ ಆಯ್ತಲ್ಲ, ಒಂದು ದೇವರಿಗೆ ವಿಸಿಟ್ ಹಾಕ್ಕೊಂಡು ಬರೋದಷ್ಟೇ ಇವತ್ತಿನ ಪ್ಲ್ಯಾನ್ಸ್.
ನೋಡೋಣ ಸಂಜೆ ಮೇಲೆ ಹೊರಗಡೆ ಹೋಗೋಣ ಅಂತ. ಇವಾಗಲೇ ಹೋಗೋಣ ಅಂತ ಅನಿಸ್ತೈತೆ, ಆದರೆ ನನ್ನ ಹಸ್ಬೆಂಡ್ ಅದಕ್ಕೆ ನಾಟ್ ಸಪೋರ್ಟೆಡ್ ಅಂತ ನನಗೆ ಫೀಲ್ ಆಯ್ತೈತೆ. ಒಂದು ಜಯನಗರ ಒಂದು ಸ್ಟ್ರೀಟ್ ಹತ್ರ ಸುಮ್ಮನೆ ಹೋಗ್ಬಿಟ್ಟು ಬರೋಣ ಓಡಾಡ್ಕೊಂಡು ಅಂತ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ನನ್ನ ಹಸ್ಬೆಂಡ್ ಅದಕ್ಕೆ ಅದು ಇವರಿದ್ದರೆ ಆಗಲ್ಲ, ಇವರಿದ್ದರೆ ಪ್ರಾಬ್ಲಮ್ಮು, ಹುಷಾರಿಲ್ವಲ್ಲ, ಇವ್ರನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ಚಾಮರಾಜಪೇಟೆ ಕರ್ಕೊಂಡೋಗಿ ಅಂತ. ಅವ್ರು ನಾಟ್ ಇಂಟ್ರೆಸ್ಟೆಡ್. ಏನು ಗೌರಮ್ಮ ಹೋಗೈತೆ ಟೆಂಪಲ್ಗೆ. ಟಿಫನ್ ಮಾಡೋಕ್ಕೆ ರೈಸ್ ದೇವಸ್ಥಾನ ಮುಗಿಸ್ಕೊಂಡು ಹೊರಟಿದ್ದೀವಿ ನಾವು. ಎಲ್ಲಾಡು ಬಾಯ್ ಬಾಯ್. ಏನಕ್ಕೆ ಹಾಕಬೇಕು ಮೆಹಂದಿನ? ಏನಕ್ಕೆ? ನಮ್ಮ ಪಾಪು ಮೆಹಂದಿ ಹಾಕೋಬೇಕಂತೆ ಗೈಸ್. ಎಲ್ಲ ಹಾಕೊಳ್ಳೋದು ಮೆಹಂದಿನ? ಎಲ್ಲಿ ತೋರಿಸು ನೀಟಾಗಿ. ಕೈಯಲ್ಲಿ ಹಾಕತ್ತಾರ? ಯಾರು ಹೇಳಿದ್ ನಿಂಗೆ? ನೀನೇ ಹೇಳ್ಕೊಬಿಟ್ಟಿದ್ಯಾ? ವಾಷಿಂಗ್ ಮಿಷಿನ್ ಫುಲ್ ಖರ್ಚಿಗೆ ಬಂತು ಗೈಸ್. 15,000 16,000 ಅಂತ ಹೊಸ ಡ್ರಮ್ ಹಾಕ್ಸ್ತಾರೆ, ಅದು ಡ್ರಮ್ ಹೋಗ್ಬಿಟ್ಟೈತೆ ಅಂತ. ಇಸ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗೈಸ್. ಸಂಡೇ ಎಲ್ಲ ಟೆಂಪಲ್ಗೆಲ್ಲ ಹೋಗಿ ಬಂದು ರೇಷ್ಮಾ ಮನೆಗೆ ಹೋದರು. ಸೊ ಇವಾಗ ನಾನು ನಮ್ಮ ಪಾಪು ಎಲ್ಲ ಪೆನ್ನಲ್ಲಿ ಗೀಚ್ಕೊಂಡು ಮಡಗ್ತಾ ಇದೆ. ಕಲೆಗಳನ್ನ ಬುಕ್ ಮೇಲೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಹಂಗೆ ನಾವು ನೋಡಲಿಲ್ಲ ಅಂದರೆ ಮೈ ಕೈ ಮೇಲೂ ಎಲ್ಲ ಪ್ರಿಂಟ್ ಆಗಿಬಿಡುತ್ತೆ ಅಲ್ವ ಮಗನೇ? ಒಂಚೂರು ನಾವು ಯಾವ ಮರಿದ್ರೆ ಅಲ್ಲಿ ಗೋಡೆ, ಇಲ್ಲಾಂದರೆ ಇವ್ರ ಮೈ ಮೇಲೆ ಇರ್ತವೆಲ್ಲ ರೇಖೆಗಳು, ಅವರೇ ಬರ್ಕೊಳ್ಳೋ ರೇಖೆಗಳು. ಅಪ್ಪ ಮಗಳು ಇಬ್ಬರು ಸೌತೆಕಾಯಿ ತಿನ್ಕೊಂಡು ನೋಡಿ, ಇಬ್ರದ್ದು ಒಂದೇ ಮರೆಗಳು ಹೆಂಗೆ ಕೂತವೆ ನೋಡಿ. ಲವ್ ಯು ಮಗಳೇ. ಹಾಕಮ್ಮ ಮಮ್ಮಿನ. ಮುದ್ದೆ, ಮೊಳಕೆ ಕಟ್ಟಿದ ಸಾಂಬಾರ್ ಇಕ್ಕೊಟ್ಟಿದ್ದೀನಿ. ಸೌತೆಕಾಯಿ ತಿಂತಾರೆ ನೋಡಿ. ನಾನು ಇಕ್ಕಿದ್ದು ಸೌತೆಕಾಯಿ ನಾನು ತಿನ್ನೋಕ್ಕೆ ಅಂತ ಅರ್ಧ ತಿಂದ್ಮಡಿ ಅವ್ರ ಅಪ್ಪಂಗೆ ತಂದು ಕೊಟ್ಟವಳು ಸುಬ್ಬಿ. ಅಪ್ಪಂಗೆ ಕೊಡು ಅಂತ ಕೊಟ್ಟಿದ್ದು ತಾನು ಹಿಡ್ಕೊಂಡು ತಿಂತವಳೆ. ನಾನು ತಿನ್ನೋದನ್ನ ಎತ್ಕೊಂಬಂದು ಅವ್ರ ಅಪ್ಪಂಗೆ ಕೊಟ್ಟು. ಎದೇಳಿ ಮೇಡಮ್. ಕಳ್ಳ ನಾನು ಮಾತಾಡಲ್ಲ. ಕಳ್ಳ ನಾನು ಮಾತಾಡಲ್ಲ. ಇರ್ಲಿ, ಮಾತಾಡಿ, ಏನಾಗಲ್ಲ. ನಾನು ವಿಡಿಯೋ ಕಳಿಸಿದ್ದೀನಿ, ಒಂದು ನೋಡಿದ್ರಾ ವಾಟ್ಸಪ್ಪಲ್ಲಿ? ಚೆನ್ನಾಗಿತ್ತಾ? ನಾನು ಅದನ್ನ ಹಾಡು ಹೇಳ್ಬಿಟ್ಟು ಅವ್ರ ಅಪ್ಪಂಗೆ ಸೆಂಡ್ ಮಾಡಿದ್ದೀನಿ. ಒಂದೇ ಒಂಚೂರು ಗ್ಲಿಮ್ಸ್ ಇಲ್ಲ, ಟಚ್ ಮಾಡ್ತೀನಿ ನೋಡಿ ಗೈಸ್. ಜಾಸ್ತಿ ಹಾಕಲ್ಲ, ಆಮೇಲೆ ಯಾರೆಲ್ಲ ಹಾಕ್ಬಿಟ್ಟಿರಾ. ಚೆನ್ನಾಗಿತ್ತಾ? ಹಾಂ, ನನ್ನ ಮಗಳು ಪಲ್ಲವಿ ಮಾತ್ರ ಸೌಂಡ್ ಮಿಕ್ಕಿದ್ದಿಲ್ಲ ಅಲ್ಲ ಮುದ್ದು. ಸಾಕು ಹೋಗು. ನಿಮ್ಮ ಮಂದವಾದ ತೋರಿಸ್ತೀನಿ ಬಾ ಮಗಳೇ. ಕೂತ್ಕೊಂಬಂಗ್ನೆ ಅಪ್ಪನ ಹತ್ರ. ಇಬ್ರು ಮೂತಿ ತೋರ್ಸನೆ ಹೆಂಗದೆ ಅಂತ. ಬಾ ಚಿನ್ನ. ಇಬ್ರು ಮೂತಿ ತೋರಿಸಿ ಒಂದೇ ಥರ ಐತೆ ನೋಡೋಣ. ಇಲ್ಲ, ಸೌತೆಕಾಯಿ ತೆಗಿ, ಮೂತಿ ತೋರಿಸು. ನಾರ್ಮಲ್ ಆಗಿರು, ನೀನು ಎಕ್ಸ್ಟ್ರಾ ಇದನ್ನು ಕೊಡಬೇಡ. ಅಪ್ಪ ಮಗಳು ಹೆಂಗೆ ಆಡ್ತದ ನೋಡು ಅಂತ ಕೂತ್ಕೊಳ್ಳಲ್ಲ. ಏನು ಸಮಾಚಾರ? ಬ್ಲಾಗ್ ಹೇಳಿ.
ಗೈಸ್ ಹೇಳಲ್ವಾ? ಹೇಳು ಮುದ್ದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ನಾ ಯೂಟ್ಯೂಬ್ ಚಾನಲ್. ಹೇಳು ಆರ್ನಾ ಕನ್ನಡ ಬ್ಲಾಗ್ಸ್. ಹೇಳಮ್ಮ. ಕತ್ತಲ್ಲಾಡ್ಸ್ಬಾರ್ದು, ತೆಗಿ ಸುಮ್ಮನೆ ಇರ್ಮಂಗರ. ಕತ್ ನೋವು ಬರ್ತದೆ. ನೈಟು ತಲ್ಕೊಸ್ತೋಳ್ತೀನಿ ನಿದ್ದೆಗಳಲ್ಲಿ. ಅದಂಗೆ ಕಚ್ಬಾರ್ದು ಅಂತಾರೆ, ಹುಷಾರು ತಪ್ತಾರೆ ಅಂತ. ಆಗಲೇ ಹುಷಾರು ತಪ್ಪಿ ಇವಾಗ ರೆಡಿ ಆಗೋಳು ಒಂಚೂರು. ರಾತ್ರಿ ಹೊತ್ತು ಕಟಕಟ ಅಂತ ಕಡಿತಾ ಇರ್ತಾಳೆ. ನಾನು ತುಟಿನ ಇದು ಮಾಡಿ ಮಾಡಿ ಮಾಡ್ತೀನಿ ಹಿಂಗೆ. ನಾನು ಏನಿಲ್ಲ, ಮುಖ ತೊಳ್ಕೊಂಬಂದೆ, ಹಂಗೆ ಬಿಟ್ಟೆ. ಆರ್ನೂ ಕೂದಲು ನೋಡಿ, ಗುಂಗುರು ಕೂದಲು. ನಮ್ಮನೆಗೆ ಆಗಮಿಸಿರುವ ಅತಿಥಿಗಳು ನಿತ್ಯಶ್ರೀ. ಶ್ರೀ ಏನು ಬೇಡ ಅಂತ ಆಂಟಿ ಹೇಳೋದೆ, ಆದರೂ ಗೊತ್ತಾಗಬೇಡಿ ನಿತ್ಯ. ಅವತ್ತದೇನೋ ಶ್ರೀ ಅಂತ ಕರಿಬಾರ್ದು ಅಂತ ಹೇಳ್ತಲ್ಲ. ಗೈಸ್ ಆರ್ನು ಈಗ ತಾನೇ ಸ್ಕೂಲಿಂದ ಕರ್ಕೊಂಡು ಬಂದೆ. ಸೊ ಅಡುಗೆಗೆ ಎಲ್ಲ ಪ್ರಿಪೇರ್ ಮಾಡಿಟ್ಬಿಟ್ಟು ಹೋಗಿದೆ. ಎಲ್ಲ ಕೆಲಸ ಮುಗಿಸ್ಬೇಕು. ಕಬಾಬ್ ಮಾಡ್ತಾ ಇದ್ದೀನಿ. ಆ ಕಡೆ ಸೂಪ್ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಕಬಾಬ್ ಮಾಡೇನೆ ನಮ್ಮ ಮನೆಗೆ ರೇರ್ ಹೋದ್ರೆ ಕಬಾಬೇ ಮಾಡೋದು ನಾನು. ಇವತ್ತು ಯಾಕೋ ಕಬಾಬೇ ತಿನ್ಬೇಕು ಅನಿಸ್ತು. ಸೊ ಮ್ಯಾರಿನೇಟ್ ಮಾಡಿ ಇಡೋಣ. ಈ ಕಡೆ ಸೂಪ್ ಮಾಡ್ತಾ ಇದ್ವಿ. ಸುಮ್ಮನೆ ಈ ಕಬಾಬಿಗೆ ಯೂಸ್ ಮಾಡದೇ ಇರೋ ಪೀಸ್ಗಳನ್ನೆಲ್ಲ ಇದರೊಳಗೆ ಹಾಕಿ ಸೂಪ್ ಮಾಡ್ತಾ ಇದ್ದೀವಿ, ಗ್ರೀನ್ ಸೂಪ್. ನಿತ್ಯಶ್ರೀ ಅವರು ಕುಟ್ತಾ ಇದ್ದಾರೆ, ಕುಟ್ಟಿ ಮಾಡ್ತವ್ರೆ ಮೆಣಸನ್ನ. ಈ ಸೂಪ್ ಬಗ್ಗೆ ಆಯ್ತಾ? ಸಾಕು. ಸೂಪ್ ರೆಡಿ ಆಗಿದೆ. ಟೇಸ್ಟ್ ಚೆನ್ನಾಗೈತೆ ಆ್ಯಕ್ಚುಲಿ ಅಲ್ಲ ನಿತ್ಯ? ರೆಡಿ ಆಗ್ತದೆ. ಫೋಕಸ್ ಆಗಬೇಕು. ಯಾರ ಮನೆಗೆ ಹೋಗ್ತೀರಾ ಮೊನ್ನೆ? ಯಾರ ಮನೆಗೆ ಹೋಗ್ತೀರಾ ಈಗ? ನಾನು ಚಪ್ಪಲ್ ತಗೊಂಬಂದ್ರೆ ಟ್ರಯಲ್ ನೋಡ್ತಾ ಇದ್ದೀನಿ. ಗೈಸ್ ನಾವು ಬ್ರೆಡ್ ದೋಸೆ ತಿಂತಾ ಇದ್ದೀವಿ. ನಮ್ಮ ಅಕ್ಕ ಬ್ರೆಡ್ ದೋಸೆ ಮಾಡೈತೆ. ನಾವು ವೆಜ್ ಇವತ್ತು, ಅವರು ನಾನ್ ವೆಜ್ಜು. ದೋಸೆ ತಿಂತಾ ಇದ್ದೀವಿ, ಚೆನ್ನಾಗಿದೆ. ಅದೆಲ್ಲಿಂದು ಹಾಂ, ಸುಮಕ್ಕ ಮಾಡಿದ್ದು ಅದು. ಇದಾ? ಇದು ಸುಮಕ್ಕ ಮಾಡಿರೋದು, ಇದು ಆರ್ಡ್ರ್ ಮಾಡಿರೋದು. ನಾವು ಬೆಳಿಗ್ಗೆ ಚಟ್ನಿ ಮಾಡಿದ್ದು, ಅದಕ್ಕೆ ಖಾಲಿ ಆಗ್ತಿದೆ. ಏನು ಮಾಡ್ತಿದ್ದೆ? ನಿದ್ದೆ ಬಂದಿಲ್ಲ ಅಂದರು. ಬೇಗ ಎದ್ದೋಳು ಇವತ್ತು. ಅವಳಿಗೆ ಮನಸ್ಸಿಲ್ಲ ಮಲಗಳಕ್ಕೆ. ಒಂಥರ ಕಷ್ಟಪಟ್ಟು ಮಲ್ಕೊಂಡಲ್ಲ, ಅದಕ್ಕೆ ಅರ್ಧ ಗಂಟೆಗೆ ಎದ್ದು. ಅಲ್ಲ ಇದು ಊಟ ಮಾಡ್ತಾರೆ ಎಲ್ಲರೂ. ಆಮೇಲೆ ರೈಸ್ ರೈಸ್
ನಾವಿಷ್ಟು ನಗೋದಕ್ಕೆ ಏನು ಕಾರಣ ಹೇಳಿ? ಆರ್ಯವರ್ಧನ್ ಗುರುಜಿ ಅವ್ರ ಚಿಕ್ಕದಲ್ಲಿ ಲಕ್ಷ್ಮೀ ಇದೆಯಂತೆ. ನೀನು ಅವಳು ನಮಸ್ಕಾರ ಮಾಡ್ಕೊಬೇಡ. ಅವಳು ನಿನ್ನ ತಿತ್ತಲ್ಲಿ ಹಿಂದೆ ಕುಂಡಿ ತೋರ್ಸು ಮುನ್ನೆ ಅಲ್ಲಿ ಲಕ್ಷ್ಮಿ ಐತಂತೆ. ನಮಸ್ಕಾರ ಮಾಡ್ಕೊಳ್ಳಿ ಚಿಕ್ಕ ಹಿಂದೆ ತಿರ್ಗಮ್ಮ ಹಿಂದೆ ತಿರುಗು ಮಗನ, ಹಿಂದೆ ತಿರುಗು ನಮಸ್ಕಾರ ಮಾಡ್ಕೊಳ್ಳ ಮಗಿಂದು. ಅಲ್ಲೇ ಕುಶನ್ ಹಾಕೊಂಡು ಓಡಾಡ್ತಿದ್ಯ ಎಲ್ಲಾರು. ಲಕ್ಷ್ಮಿ ಇರುತ್ತೆ ಮಗನೆ, ಹೊರಟೋಗ್ಬಿಡ್ತದಿಲ್ಲ ಡೈಪರ್ ಅಲ್ಲಿ ಅಲ್ಲ ಅಲ್ಲೇ ಬೆಡ್ಶೀಟ್ ಹಾಕೊಂಡು ಓಡಾಡ್ತಾವಳೆ. ಹೆಂಗ್ ಕುತ್ಕೋಬೇಕಂದ್ರೆ ಎಲ್ಲೂ ಬಾರ್ದು. ಒಂದ್ ಸ್ವಲ್ಪ ಫ್ರೀಯಾಗಿ ಓಡಾಡು. ಬಾಲ ತೆಗಿಸುತ್ತಾಳೆ. ಶೇಮ್ ಶೇಮ್ ಪಪ್ಪಿ ಶೇಮ್. ಶೇಮ್ ಚಿನ್ನಮ್ಮ ಬ್ಲಾಗ್ ಎಲ್ಲ ಹಾಕ್ಬಿಡ್ತೀನಿ. ಶೇಮ್ ಪ್ಯಾಂಟ ಕಮ್ಮಿಕೋ ಆಮೇಲೆ ಗೈ ಮುಕ್ಕೊಂಬಿಡಿ. ಈ ಥರ ಎಲ್ಲ ಮಾತಾಡಕ್ಕೆ ಒಂಥರ ಆಯ್ತೈತೆ. ಅಪ್ಪ ಅದು ಹೆಂಗೆ ಕೊಬ್ಲಿಕ್ಕೆ ಮಾತಾಡೋರು. ಹೋಗಿ ನಮಸ್ಕಾರ ಹಾಕಳಿ ಗೈಸ್. ಎಲ್ಲ ಬಂಗಾರ ನಾನಂತೂ ನಮಸ್ಕಾರ ಹಾಕತ್ತೀನಿ. ತಿರ್ಗು ನಮಸ್ಕಾರ ಮಾಡಕ್ ತಿರ್ಗು. ಎಲ್ಲ ಗೊತ್ತಾಗ್ತದೆ ಗೈಸ್. ಆರ್ಯವರ್ಧನ್ ಗುರುಜಿನ ಫಾಲೋ ಮಾಡಿ ನಿಮ್ಮ ಅದ್ರಲ್ಲಿ ನಮಸ್ಕಾರ ಮಾಡ್ಕೊಳ್ಳಿ. ನಮ್ಮ ನಿತ್ತಿಂಗೆ ನೋಡ ನಮಸ್ಕಾರ ಮಾಡೋಳೆ. ಲಕ್ಷ್ಮಿ ಹೊಲ್ದು ಬರ್ತಾಳೆ. ಅವ್ರ ಮನೇಲಿ ಒಬ್ರು ಲಕ್ಷ್ಮಿ ಅವರೇ. ಕೆಳಗಡೆ ಕೆಳಗಡೆ ಅಷ್ಟೇನಾ? ನಮಸ್ಕಾರ ಮಾಡಿ ಅಂತ ನಮ್ಮ ನಿತ್ಯ ಹೇಳ್ತಾಳೆ. ನಮ್ಮ ನಿತ್ಯನ ಈಗ ತಾನೇ ತೋರಿಸಿದ್ದು ವಿಡಿಯೋದಲ್ಲಿ. ಯಾರಾದ್ರೂ ಇದ್ರೆ ನಮಸ್ಕಾರ ಮಾಡ್ಕೊಳ್ಳಿ. ಕುಡಿಯಲಿ. ನನ್ನ ಹಿಂದೆ ಬಾಳ ಬರ್ತಾವ ಕಡೆ. ಇಬ್ರು ಅಕ್ಕ ತಂಗಿ ಇಬ್ರು ಎಣ್ಣೆ ಸಿಗಕಾಯಿ ಒಂದ್ಸಲ ಏನೋ ಹನಿ ನನ್ನ ಹೆಸರು ಬರಬೇಕು. ಅಲ್ಲಿ ನೋಡಿ ಏನು ಇಲ್ಲ ಅಲ್ಲಿ. ಅಯ್ಯೋ ಏನಪ್ಪ ಇದು. ಈಗ ಹರ್ಟ್ ಆಯ್ತೈತೆ ಎಲ್ಲರೂ ಇದು ಎಮೋಷನಲ್ ಡ್ಯಾಮೇಜ್. ಬಾಯ್ ಅಳ್ಬೇಡ ಬಾಯ್. ಕ್ಲಾಸ್ ತಪ್ಪಿಸ್ಕೊಂಬಂದವಳು ಇವತ್ತು ಹತ್ಕೊಂಡು. ಇಲ್ಲಿ ನೋಡಿದ್ರೆ ಶೋಕಿ ಮಾಡ್ತಾವಳೆ. ಹೊಸ ಚಪ್ಪಲಿ ಹೊಸಗೂ ಆಗಲ್ಲ ಕಂಡು. ಯಾರು ಕೊಡ್ಸಿದ್ದು? ಅಮ್ಮ ಸೂಪಿ. ಗೈಸ್ ನಮ್ಮ ನಿತ್ಯ ಎಂತ ಕೆಲಸ ಮಾಡೋದ್ರೆ ಒಂದು ವಂಡರ್ಫುಲ್ ಒಬ್ರಿಗೆ ಸಹಾಯ ಮಾಡೋದು. ಸಮಾಜ ಸೇವೆ. ಒಬ್ಬ ನಂಗೆ ನಕ್ಕು ಸಾಕಾಯ್ತದ ಕೇಳ ನಿತ್ಯ ನಮ್ಮ ಬಟ್ಟೆ ಎತ್ಕೊ ಹೋಗಿ ಮಳೆ ಬರಂಗಾಯ್ತು ಅಂದ್ರೆ ಕೆಳಗಡೆ ನೋಡ್ದು ಎತ್ಕೊಂಡ್ಬಿಟ್ಟು. ಅಯ್ಯೋ ಕ್ಲಿಪ್ ಅವರು ಕೊಟ್ಬಿಡೋಣ ಸಪ್ರೇಟ್. ಗೊತ್ತಾಯ್ತಾ ತಾನೆ? ಸ್ಟಾರ್ಟಿಂಗು ಚಿಕ್ಕ ಮಕ್ಳದ್ ಬಟ್ಟೆ ಕಾಣಿಸ್ತದ, ಅದಕ್ಕೆ ನೋಡ್ಕೊಂಡು ಕೆಳಗಡೆ ಮನೆ ಸ್ವಲ್ಪ ಹಂಗೆ ಸೈಜ್ ಅವರಲ್ಲ ಇಬ್ರು. ಆರ್ನೊಂದು ಬಟ್ಟೆ ಅಂತಾನೆಲ್ಲ ಮಿಕ್ಸ್ ಆಗಿ ಎತ್ಕೊಂಡ್ಬಿಟ್ಟು ಅದಕ್ಕೆ ಸಾವಿರೇನು ಗೊತ್ತು ಮಿಸ್ ಆಗಿ ನಮ್ಮ ಮನೆ ನಗು ಪಟಾಕಿ ಹೊಡೆದ್ರು ಮೀಟ್ ಆಫ್ ಹೋಗೋಣ ನಾನು ಕ್ಲಿಪ್ ಹಾಕೊಂಡು ಇರುವ ಅಂದ್ಬಿಟ್ಟು ಇಸ್ಕೊ. ಬೈ ಚಪ್ಪಲಿ ಬಿಚ್ಚುವ ಮಗನೆ. ಏನು ಹೊಸ ಚಪ್ಪಲಿ ತಂದಿದ್ದೀನಿ ಅಂದ್ಬಿಟ್ಟು ಹಾಕೊಂಡು ಓಡಾಡ್ಕೊಳ್ಳಲ್ಲ ಎಲ್ಲ ಕಡೆ ಮುಚ್ತವಳೆ. ನೋಡಿ